ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಓಕೆ, ಯು ಜಿ ಸಿ ನೆಟ್ ಕೊಮ್ಮುನ್ಸ್ 2025 ಡಿಸೆಂಬರ್ ಸೈಕಲ್ನ ಪ್ರೀವಿಯಸ್ ಇಯರ್ ಕ್ವಶನ್ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆನಾ, ಫರ್ದರ್ ಡಿಲೇ ಏನಿಲ್ಲದೆ ಡೈರೆಕ್ಟಾಗಿ ನಾವು ಏನು ಮಾಡ್ತೀವಿ ಅಂದರೆ ಕ್ವಶನ್ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಓಕೆನಾ, ಸೊ ಫಸ್ಟ್ ಕ್ವಶನ್ ಬಂದುಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಫಾರ್ ಟ್ಯಾಕ್ಸ್ ಎವೇಷನ್. ಓಕೆ, ಟ್ಯಾಕ್ಸ್ ಎವೇಷನ್ಗೆ ಸಂಬಂಧಪಟ್ಟು ಕರೆಕ್ಟಾದ ಸ್ಟೇಟ್ಮೆಂಟ್ಸ್ ಯಾವುದೆಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಒಂದೊಂದು ಪ್ರತಿಯೊಂದು ಸ್ಟೇಟ್ಮೆಂಟ್ ನಾವು ನೋಡ್ತಾ ಹೋಗೋಣ. ಓಕೆನಾ, ಸೊ ಆಲ್ ಮೆಥಡ್ಸ್ ಬೈ ವಿಚ್ ಟ್ಯಾಕ್ಸ್ ಲೈಬಿಲಿಟಿ ಇಸ್ ಇಲ್ಲೀಗಲಿ ಅವಾಯ್ಡೆಡ್ ಈಸ್ ಟರ್ಮ್ಡ್ ಆಸ್ ಟ್ಯಾಕ್ಸ್ ಎವೇಷನ್. ಓಕೆ, ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಓಕೆನಾ, ಸೊ ಆಲ್ ದ ಮೆಥಡ್ಸ್ ಬೈ ವಿಚ್ ಟ್ಯಾಕ್ಸ್ ಲೈಬಿಲಿಟಿ ಇಸ್ ಇಲ್ಲೀಗಲಿ ಅವಾಯ್ಡೆಡ್. ಓಕೆ, ಇಲ್ಲೀಗಲಾಗಿ ನಾವೇನು ಮಾಡ್ತೇವೆ, ಅವಾಯ್ಡ್ ಮಾಡ್ತೇವೆ ನಾವು, ಅದನ್ನು ನಾವೇನು ಹೇಳ್ತೇವೆ ಟ್ಯಾಕ್ಸ್ ಎವೇಷನ್ ಅಂತ ಹೇಳ್ತೇವೆ. ಓಕೆನಾ, ಟ್ಯಾಕ್ಸ್ ಎವೇಷನ್ ಟೇಕ್ಸ್ ಇನ್ ಅಕೌಂಟ್ ಲೂಪ್ ಹೋಲ್ಸ್ ಆಫ್ ಲೋ. ಓಕೆ, ಲೋವಿನ ನಮ್ಮ ಲಾ ಇದೆಲ್ಲ ಅದರ ಲೂಪ್ ಹೋಲ್ಸನ್ನು ಯೂಸ್ ಮಾಡಿ ನಾವು ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದರೆ ಅದು ಟ್ಯಾಕ್ಸ್ ಎವೇಷನ್ ಅಲ್ಲ. ಓಕೆನಾ, ಅದು ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂತ ಹೇಳ್ತೇವೆ. ಓಕೆನಾ, ಸೊ ಅದು ಇನ್ಕರೆಕ್ಟ್ ಆಗಿದೆ. ಓಕೆನಾ, ಟ್ಯಾಕ್ಸ್ ಎವೇಷನ್ ಇಸ್ ಟ್ಯಾಕ್ಸ್ ಗಾರ್ಜಿಂಗ್ ವಿದಿನ್ ಫ್ರೇಮ್ವರ್ಕ್ ಆಫ್ ಲೋ. ಇದು ಕೂಡ ಏನಾಗಿದೆ, ಟ್ಯಾಕ್ಸ್ ಅವಾಯ್ಡೆನ್ಸ್ ಆಗಿದೆ. ಓಕೆನಾ, ಟ್ಯಾಕ್ಸ್ ಎವೇಷನ್ ಅಲ್ಲ. ಸೊ ಟ್ಯಾಕ್ಸ್ ಎವೇಷನ್ ಆ್ಯಸ್ ಲೀಗಲ್ ಸ್ಯಾಂಕ್ಷನ್. ಓಕೆ, ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಎವೇಷನ್ ಎಂಬುದು ಏನಾಗಿದೆ ಅಂದರೆ ಲೀಗಲ್ ಸ್ಯಾಂಕ್ಷನ್ ಇಲ್ಲ. ಓಕೆ, ಇದು ಕೂಡ ಇನ್ಕರೆಕ್ಟ್ ಆಪ್ಷನ್ ಆಗಿದೆ. ಓಕೆನಾ, ಟ್ಯಾಕ್ಸ್ ಎವೇಷನ್ ಇಸ್ ಇಂಟೆನ್ಷನಲ್ ಅಟೆಂಪ್ಟ್ ಟು ಅವಾಯ್ಡ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಆಫ್ಟರ್ ದಿ ಲಯಬಿಲಿಟಿ ಟು ಟ್ಯಾಕ್ಸ್ ಆಸ್ ಅರೇಷನ್. ಓಕೆ, ಇದೇನಾಗಿದೆ ಅಂದರೆ ಇದೊಂದು ಟ್ಯಾಕ್ಸ್ ಎವೇಷನ್ಗೆ ಏನಾಗಿದೆ, ಕರೆಕ್ಟಾದ ಒಂದು ಸ್ಟೇಟ್ಮೆಂಟ್ ಆಗಿದೆ. ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ ಗಿವನ್ ಬಿಲ್. ಓಕೆನಾ, ಇದರಲ್ಲಿ ಕರೆಕ್ಟಾದ ಆಪ್ಷನ್ ಯಾವುದಂದರೆ ಆಪ್ಷನ್ 4 ಆಗಿದೆ, ಎ ಆ್ಯಂಡ್ ಇ ಓನ್ಲಿ. ಓಕೆ, ಈ ಒಂದು ಆಪ್ಷನ್ ಮಾತ್ರ ಇದರಲ್ಲಿ ಕರೆಕ್ಟ್ ಆಗಿರೋದು. ಓಕೆನಾ, ಸೊ ಎ ಆ್ಯಂಡ್ ಇ ಇದರಲ್ಲಿ ಕರೆಕ್ಟ್ ಆಪ್ಷನ್. ಓಕೆನಾ, ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, where a company incurs any expenditure on any notified skill development project, then such company can claim as deduction under section 35 CCD. ಸೊ ಯಾವುದೇ ಒಂದು ಕಂಪನಿ ಏನು ಮಾಡ್ತಾಯಿದ್ರೆ, ಒಂದು ನೋಟಿಫೈಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮೇಲೆ ಏನು ಎಕ್ಸ್ಪೆಂಡಿಚರ್ ಇನ್ಕರ್ ಮಾಡಿದರೆ, ಸೊ ಎಷ್ಟು ಪರ್ಸೆಂಟೇಜ್ ಕಂಪನಿ ಕ್ಯಾನ್ ಡಿಡಕ್ಟ್ ಅಂಡರ್ ದಿ ಸೆಕ್ಷನ್ 35 CCD. ಓಕೆ, ಎಷ್ಟು ಅಮೌಂಟನ್ನು ಏನು ಡಿಡಕ್ಷನ್, ಎಷ್ಟು ಪರ್ಸೆಂಟೇಜ್ ಅಮೌಂಟನ್ನು ಅವನು ಏನು ಮಾಡ್ಬೋದು, ಡಿಡಕ್ಷನ್ ಮಾಡ್ಬೋದು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆನಾ, ಸೊ ಪ್ರೀವಿಯಸ್ಲಿ ಪ್ರೀವಿಯಸ್ಲಿ 150% ಇತ್ತು. ಓಕೆನಾ, ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ 100% ಮಾಡಿದ್ದಾರೆ. ಸೊ ಆಪ್ಷನ್ 4 ಆಗಿದೆ ಕರೆಕ್ಟ್ ಆಪ್ಷನ್. ಓಕೆನಾ, 100% ಆಫ್ ಸಚ್ ಎಕ್ಸ್ಪೆಂಡಿಚರ್. ಓಕೆ, ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಅದರ 100% ಏನು ಮಾಡ್ಬೋದು, ಅವರಿಗೆ ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು ಅಂಡರ್ ಸೆಕ್ಷನ್ 35 CCD. ನೆನಪಿಟ್ಕೊಳ್ಳಿ. ಓಕೆನಾ, ಸೊ 100% ಆಫ್ ಸಚ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ಬಂದುಬಿಟ್ಟು, ಐಡೆಂಟಿಫೈ ದಿ ಕರೆಕ್ಟ್ ಇಕ್ವೇಷನ್ ಆಫ್ ಕೋಪ್ ಡೌಗ್ಲಸ್ ಪ್ರೊಡಕ್ಷನ್ ಫಂಕ್ಷನ್. ಓಕೆ, ಇದು ವೆರಿ ಸಿಂಪಲ್ ಆಗಿ ಡೈರೆಕ್ಟ್ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಸೊ ಇದರಲ್ಲಿ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸೊ ಆಪ್ಷನ್ 2. ಓಕೆನಾ, Q ಇಸ್ ಈಕ್ವಲ್ ಟು A ಇಂಟು L ರೈಸ್ ಆಲ್ಫಾ ಇಂಟು K ರೈಸ್ ಬೀಟಾ. ಓಕೆನಾ, ಸೊ ಇಲ್ಲಿ Q ಅಂದರೆ ಟೋಟಲ್ ಔಟ್ಪುಟ್, ಹಾಗೆ L ಅಂದರೆ ಲೇಬರ್ ಇನ್ಪುಟ್, K ಅಂದರೆ ಕ್ಯಾಪಿಟಲ್ ಇನ್ಪುಟ್. ಓಕೆನಾ, ಸೊ ಇಲ್ಲಿ A ಅಂದರೆ ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು, ಅಲ್ಲಂದರೆ ಆಲ್ಸೋ ಕಾಲ್ಡ್ ಆಸ್ ಹೇಗೆ ಹೇಳ್ಬೋದು, ಎಫಿಷಿಯನ್ಸಿ ಪ್ಯಾರಾಮೀಟರ್ ಅಂತ ಕೂಡ ಕರಿಬೋದು. ಓಕೆನಾ, ಸೊ ಪುನಃ ಆವರ್ತಿಸ್ತೇನೆ. ಓಕೆನಾ ಗೈಸ್, ಎ ಅಂದರೆ ಟೋಟಲ್ ಫ್ಯಾಕ್ಟರ್ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು, ಅಲ್ಲಾದರೆ ಸೊ ಎಫಿಷಿಯನ್ಸಿ ಪ್ಯಾರಾಮೀಟರ್ ಅಂತ ಕೂಡ ಹೇಳ್ಬೋದು. ಓಕೆನಾ, ಸೊ ಅಂದರೆ ಇಲ್ಲಿ L ರೈಸ್ ಆಲ್ಫಾ ಹಾಗೂ K ರೈಸ್ ಬೀಟಾ ಅಂತ ಕೂಡ ಕೊಟ್ಟಿದ್ದಾರೆ, ರೈಟ್. ಸೊ ಆಲ್ಫಾ ಮತ್ತು ಬೀಟಾ ಎನ್ನುವುದು ಲೇಬರ್ ಮತ್ತು ಕ್ಯಾಪಿಟಲ್ ಔಟ್ಪುಟ್ ಎಲಾಸ್ಟಿಸಿಟಿ ಆಗಿದೆ. ಓಕೆನಾ, ಸೊ ಇಲ್ಲೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದರೆ PYQ ಬಂದಿದ್ದಾಗಿದೆ. ಓಕೆನಾ, ಇದು PYQ ಪ್ರೀವಿಯಸ್ ಇಯರ್ ಕ್ವಶನಲ್ಲಿ ಬಂದಿದ್ದ ಕ್ವಶನ್ ಆಗಿದೆ. ಓಕೆನಾ, ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಅಂತ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಆದರೆ ಅದು ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್. ಓಕೆ, ಆಲ್ಫಾ ಪ್ಲಸ್ ಬಿ ಗ್ರೇಟರ್ ದೆನ್ 1 ಆದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಗ್ರೇಟರ್ ದೆನ್ 1 ಆದರೆ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್. ಇದು ವೆರಿ ಇಂಪಾರ್ಟೆಂಟ್. ಓಕೆನಾ, ನೆನ್ಪಿಟ್ಕೊಳ್ಳಿ. ನಂತರ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಲೆಸ್ ದೆನ್ 1 ಆದರೆ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಆಗಿದೆ. ಓಕೆನಾ, ಸೊ ವೆರಿ ಇಂಪಾರ್ಟೆಂಟ್ ಗೈಸ್. ಇನ್ನೊಮ್ಮೆ ಆವರ್ತಿಸ್ತೇನೆ. ಓಕೆನಾ, ಸೊ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 1 ಆದರೆ ಕಾನ್ಸ್ಟೆಂಟ್ ಟು ರಿಟರ್ನ್ ಟು ಸ್ಕೇಲ್, ಆಲ್ಫಾ ಪ್ಲಸ್ ಬೀಟಾ ಗ್ರೇಟರ್ ದೆನ್ 1 ಆದರೆ ಇನ್ಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್, ಆಲ್ಫಾ ಪ್ಲಸ್ ಬೀಟಾ ಲೆಸ್ ದೆನ್ 1 ಆದರೆ ಡಿಕ್ರೀಸಿಂಗ್ ರಿಟರ್ನ್ ಟು ಸ್ಕೇಲ್ ಆಗಿದೆ. ಓಕೆ, ಸೊ ಇದರಲ್ಲಿ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿದೆ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್, ಅರೇಂಜ್ ದ ಫಾಲೋವಿಂಗ್ ಸ್ಟೆಪ್ಸ್ ಆಫ್ ಸ್ಯಾಂಪ್ಲಿಂಗ್ ಡಿಸೈನ್ ಪ್ರೋಸೆಸ್ ಇನ್ ಕರೆಕ್ಟ್ ಆರ್ಡರ್. ಓಕೆ, ಸ್ಯಾಂಪ್ಲಿಂಗ್ ಡಿಸೈನ್ ಪ್ರೋಸೆಸ್ನ ಸ್ಟೆಪ್ಸನ್ನು ನಾವು ಇಲ್ಲಿ ಏನು ಮಾಡಬೇಕು, ಕರೆಕ್ಟಾಗಿ ಅರೇಂಜ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಕರೆಕ್ಟ್ ಫಸ್ಟ್ ಏನು ಬರುತ್ತೆ ಅಂದರೆ ಆಪ್ಷನ್ ಡಿ ಬರುತ್ತೆ. ಓಕೆನಾ, ಟಾರ್ಗೆಟ್ ಪಾಪ್ಯುಲೇಷನ್ ಡೆಫಿನೇಷನ್. ಓಕೆ, ನಾವು ಟಾರ್ಗೆಟ್ ಪಾಪ್ಯುಲೇಷನ್ ಟಾರ್ಗೆಟ್ ಡಿಫೈನ್ ಮಾಡಬೇಕು ಮೊದಲು. ನಂತರ ಬಂದುಬಿಟ್ಟು ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಫ್ರೇಮ್. ಓಕೆ, ಸ್ಯಾಂಪ್ಲಿಂಗ್ ಫ್ರೇಮನ್ನು ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು. ಓಕೆನಾ, ನಂತರ ಏನು ಮಾಡಬೇಕಂದ್ರೆ ಸೆಲೆಕ್ಟ್ ದಿ ಸ್ಯಾಂಪ್ಲಿಂಗ್ ಟೆಕ್ನಿಕ್
ಓಕೆ, ಪ್ರೊಬಬಿಲಿಟಿ ಆರ್ ನಾನ್ ಪ್ರೊಬಬಿಲಿಟಿ ಯಾವುದು ಬೇಕು ನಿಮಗೆ, ಯಾವುದು ಸೂಟ್ ಆಗುತ್ತೆ ಅದು ಚೂಸ್ ಮಾಡ್ಕೋಬೋದು. ಓಕೆನಾ. ದೆನ್ ಎ, ಡಿಟರ್ಮೈನ್ ದಿ ಸ್ಯಾಂಪಲ್ ಸೈಜ್. ಓಕೆ, ಎಷ್ಟು ಸ್ಯಾಂಪಲ್ ಸೈಜ್ ಬೇಕು ಅದನ್ನು ನೀವು ಡಿಟರ್ಮೈನ್ ಮಾಡಬೇಕು. ಓಕೆನಾ. ಸೊ ಅದರಿಂದ ಆಪ್ಷನ್ ಡಿ ಸಿ ಬಿ ಎ, ಆಪ್ಷನ್ 2 ಇಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ 2. ಓಕೆನಾ. ಡಿ ಸಿ ಬಿ ಎ ಮೊದಲು ಟಾರ್ಗೆಟ್ ಪಾಪ್ಯುಲೇಷನ್ ಡೆಫಿನೇಷನ್ ಬರುತ್ತೆ, ನಂತರ ಸೆಲೆಕ್ಷನ್ ಆಫ್ ಸ್ಯಾಂಪ್ಲಿಂಗ್ ಫ್ರೇಮ್ ಬರುತ್ತೆ, ಸೆಲೆಕ್ಟ್ ದಿ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಬರುತ್ತೆ, ನಂತರ ಕೊನೆಯದಾಗಿ ಡಿಟರ್ಮೈನ್ ದಿ ಸ್ಯಾಂಪಲ್ ಸೈಜ್ ಬರುತ್ತೆ. ಈ ಒಂದು ಆರ್ಡ್ರಲ್ಲಿ ಬರುತ್ತೆ. ಓಕೆನಾ. ಆಪ್ಷನ್ 2 ಕರೆಕ್ಟ್ ಆನ್ಸರ್. ನಂತರ ಬಂದುಬಿಟ್ಟು ಅರೇಂಜ್ ದ ಫಾಲೋವಿಂಗ್ ಡಿಸೆಂಡಿಂಗ್ ಆರ್ಡರ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಸೆಲ್ಲರ್ಸ್ ಇನ್ ದಿ ಮಾರ್ಕೆಟ್. ಓಕೆ, ನಂಬರ್ ಆಫ್ ಸೆಲ್ಲರ್ಸ್ ಎಷ್ಟಿದ್ದಾರೆ ಅದರ ಆಧಾರದಲ್ಲಿ. ಓಕೆ, ನಾವೇನು ಡಿಸೆಂಡಿಂಗ್ ಆರ್ಡರಲ್ಲಿ, ಡಿಸೆಂಡಿಂಗ್ ಆರ್ಡರ್ ಅಂದರೆ ಹೆಚ್ಚಿನಿಂದ ಕಡಿಮೆ. ಓಕೆ, ಹೆಚ್ಚಿನಿಂದ ಕಡಿಮೆ ಡಿಸೆಂಡಿಂಗ್. ಸೊ ಅಂದರೆ ಹೆಚ್ಚಿರುವ ಸೆಲ್ಲರ್ಸ್ ಯಾವ ಮಾರ್ಕೆಟಲ್ಲಿ ಹೆಚ್ಚಿದ್ದಾರೆ ಅದು ಮೊದಲು ಬರಬೇಕು. ಓಕೆ, ಸೊ ಇಲ್ಲಿ ಯಾವುದಲ್ಲಿ ಮೊದಲು ಅಂದರೆ ಪರ್ಫೆಕ್ಟ್ ಕಾಂಪಿಟೇಷನ್, ಹೈಯೆಸ್ಟ್ ಸೆಲ್ಲರ್ಸ್ ಇರ್ತಾರೆ. ಓಕೆನಾ. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ. ಓಕೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಬಟ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಷ್ಟು ಇಲ್ಲ. ಓಕೆ, ನಂತರ ಒಲಿಗೋಪೊಲಿ. ಒಲಿಗೋಪೊಲಿ ನಿಮ್ಗೆ ಗೊತ್ತು. ಓಕೆ, ಟೆಲಿಕಾಮ್ ಈ ಜಿಯೋ ಇದೆ, ಏರ್ಟೆಲ್ ಇದೆ. ಓಕೆ, ಫ್ಯೂ ಸೆಲ್ಲರ್ಸ್. ಓಕೆ, ಒಲಿಗೋಪೊಲಿ. ಸೊ ಫ್ಯೂ ಸೆಲ್ಲರ್ಸ್ ಇರೋ ಮಾರ್ಕೆಟ್ ಆಗಿದೆ ಒಲಿಗೋಪೊಲಿ ಅನ್ನೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಟೆಲಿಕಾಮ್ ಸೆಕ್ಟರ್ ಎಕ್ಸಾಂಪಲ್. ಓಕೆನಾ. ಸೊ ಅದರ ನಂತರ ಡಿಯೋಪೊಲಿ. ಡಿಯೋಪೊಲಿ ಅಂದರೆ ಓನ್ಲಿ 2 ಸೆಲ್ಲರ್ಸ್. ಓಕೆ, ಸೊ ಆ ಒಂದು ಆರ್ಡ್ರಲ್ಲಿ ಬರುತ್ತೆ. ಓಕೆನಾ. ಪರ್ಫೆಕ್ಟ್ ಕಾಂಪಿಟೇಷನ್ ಮೊದಲು ಬರುತ್ತೆ, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್, ನಂತರ ಒಲಿಗೋಪೊಲಿ, ನಂತರ ಡಿಯೋಪೊಲಿ, ಕೆಳಗಿಂದ ಮೇಲಕ್ಕೆ. ಸೊ ಆಪ್ಷನ್ ಡಿ ಸಿ ಬಿ ಎ ರೈಟ್ ಆನ್ಸರ್ ಇಸ್ ಯಾವುದು? ಆಪ್ಷನ್ 1 ಆಗಿದೆ. ಓಕೆ, ಡಿ ಸಿ ಬಿ ಎ ಕರೆಕ್ಟ್ ಆನ್ಸರ್ ಆಗಿದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಗೈಸ್, ಅರೇಂಜ್ ದ ಫಾಲೋವಿಂಗ್ ಸ್ಟೆಪ್ಸ್ ಆಫ್ ಪ್ರೋಸೆಸ್ ಆಫ್ ಕನ್ಸ್ಯೂಮರ್ ಬೈಯಿಂಗ್ ಇನ್ ಪ್ರಾಪರ್ ಸೀಕ್ವೆನ್ಸ್. ಓಕೆ, ಸೊ ಇಲ್ಲಿ ಮೊದಲು ಬಂದುಬಿಟ್ಟು ಸಿ. ಓಕೆ, ನೀಡ್ ರೆಕಗ್ನಿಷನ್. ಓಕೆ, ಮೊದಲು ಬರುತ್ತೆ. ಅವ್ರು ನೀಡ್ ಏನಂತ ರೆಕಗ್ನಿಷನ್ ಮಾಡಬೇಕಾಗುತ್ತೆ ಮೊದಲು ಕನ್ಸ್ಯೂಮರ್. ಓಕೆ, ಸೊ ನಂತರ ಡೆವಲಪ್ಮೆಂಟ್ ಆಫ್ ಡಿಸಿಷನ್ ಕ್ರೈಟೀರಿಯಾ, ಅದು ಇ. ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಇ ಬರುತ್ತೆ. ನಂತರ ಸರ್ಚ್ ಆಫ್ ಆಲ್ಟರ್ನೇಟಿವ್, ತುಂಬ ಆಪ್ಷನ್ ಇರುತ್ತೆ. ಓಕೆನಾ, ಒಂದು ಕನ್ಸ್ಯೂಮರ್ಗೆ ತುಂಬ ಆಪ್ಷನ್ ಇರುತ್ತೆ. ಸೊ ಅವನು ಏನಂದರೆ ಆಲ್ಟರ್ನೇಟಿವ್ಸಿಗೆ ಸರ್ಚ್ ಮಾಡ್ತಾ ಇರ್ತಾನೆ. ಓಕೆ, ನಂತರ ಆಪ್ಷನ್ ಎ, ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್. ತುಂಬ ಆಪ್ಷನಲ್ಲಿ ಯಾವುದು ಬೆಸ್ಟ್ ಅಂತ ಇವನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಕಂಪೇರ್ ಮಾಡಿ ಡಿಫ್ರೆಂಟ್ ಪ್ರಾಡಕ್ಟ್ ಕಂಪೇರ್ ಮಾಡಿ ಯಾವ್ದು ಬೆಸ್ಟ್ ಅಂತ ನೋಡ್ತಾ ಇರ್ತಾನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಯಾವುದೆಲ್ಲ ಆಯಿತು? ಸಿ ಆಯಿತು. ಓಕೆ, ನೀಡ್ ರೆಕಗ್ನಿಷನ್ ಮಾಡಿದ, ಡೆವಲಪ್ಮೆಂಟ್ ಆಫ್ ಡಿಸಿಷನ್ ಕ್ರೈಟೇರಿಯಾ ಮಾಡಿದ, ಸರ್ಚ್ ಫಾರ್ ಆಲ್ಟರ್ನೇಟಿವ್ಸ್ ಮಾಡಿದ, ಇವ್ಯಾಲ್ಯೂಯೇಷನ್ ಫಾರ್ ಆಲ್ಟರ್ನೇಟಿವ್ಸ್ ಮಾಡಿದ, ನಂತರ ಏನು ಬರುತ್ತೆ? ಡಿ, ಡಿಸಿಷನ್. ನನಗೆ ಈ ಪ್ರಾಡಕ್ಟ್ ಓಕೆ, ತುಂಬ ಪ್ರಾಡಕ್ಟನ್ನು ಅವನು ಎವ್ಯಾಲ್ಯೂಯೇಷನ್ ಮಾಡಿ. ಓಕೆ, ತುಂಬ ಪ್ರಾಡಕ್ಟ್ ಇದೆ ರೈಟ್. ಸೊ ಅದರಲ್ಲಿ ತುಂಬ ಪ್ರಾಡಕ್ಟ್ನ ಇವ್ಯಾಲ್ಯೂಯೇಷನ್ ಮಾಡಿ ಯಾವುದು ಅವನಿಗೆ ಬೆಸ್ಟ್ ಬೆಸ್ಟ್ ಅಂತ ಅನಿಸುತ್ತೆ, ಸೊ ಆ ಪ್ರಾಡಕ್ಟ್ನ ಅವನು ಬೈ ಮಾಡಲಿಕ್ಕೆ ಡಿಸಿಷನ್ ತೆಗಿತಾನೆ. ಸೊ ಈ ಒಂದು ಆರ್ಡ್ರಲ್ಲಿ ಬರುತ್ತೆ. ಓಕೆ, ಸಿ ಇ ಬಿ ಎ ಡಿ. ಓಕೆ, ಆಪ್ಷನ್ 3 ರೈಟ್ ಆನ್ಸರ್ ಆಗಿದೆ. ಓಕೆ, ಇಲ್ಲಿ ಸೊ ಇವತ್ತು ನಾವು ಇಷ್ಟೇ ವಿಡಿಯೋ ಡಿಸ್ಕಸ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿರೋದು. ಸೊ ಇನ್ನೂ ನಾವು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಂತರದ ವೀಡಿಯೋಗಳನ್ನು, ನಂತರದ ಕ್ವಶನ್ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಸೊ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಈ ನೆಟ್ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಜಸ್ಟ್ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.